ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಈ ಪಿರಮಿಡ್ ಪವಾಡವಾದ ಒಂದು ಸ್ಟೋರಿ ಕತೆ. ಈಗಾಗಲೇ ನಾವು ಪ್ರತಿನಿತ್ಯ ತಿಳ್ಕೊಂತಾ ಇದ್ವಿ ಪ್ರತಿದಿನ. ಅದೇ ರೀತಿಯಲ್ಲಿ ಇವತ್ತಿನ ಈ ಸ್ಟೋರಿ ಏನಂದ್ರೆ, ಈ ಕತೆ ಏನಂದ್ರೆ, ಇದು ಅಂದ್ರೆ ಸಂಘಟನೆ ಅಂದ್ರೆ ಘಟನೆ ಅಂದ್ರೆ ನಡೆದಿರುವಂತದ್ದು ಎಲ್ಲ ನಡೆದಿರುವಂತ ಸ್ಟೋರಿಗಳು, ಪಡೆದಿರುವಂತ ಲಾಭಗಳು ಪಿರಮಿಡ್ ಪವಾಡದ ಶಕ್ತಿಯಿಂದ. ಪಿರಮಿಡ್ ಪವಾಡ ಶಕ್ತಿ ಯಾಕಂದ್ರೆ ಪಿರಮಿಡ್ ಅಂದ್ರೇನೆ ಏನರ್ಥ? ಫೈರ್ ಇನ್ ದ ಮಿಡಿಲ್ ಅಂದ್ರೆ ಮಧ್ಯದಲ್ಲಿ ಇರುವಂತ ಅಗ್ನಿ ಅಂತ ಅರ್ಥ. ಆ ಪಿರಮಿಡ್ ಅಲ್ಲಿ ಅದರ ಮಧ್ಯದಲ್ಲಿ ಆ ಸ್ಟ್ರಕ್ಚರ್ ಏನಿದೆಯೋ, ಆ ನಿರ್ಮಾಣ ಏನಿದೆಯೋ, ಅದರಲ್ಲಿ ಒಳಗಡೆ ಮಧ್ಯದಲ್ಲಿ ಏನಿರುತ್ತೆ ಅಂದ್ರೆ ಬೆಂಕಿ, ಇಲ್ಲಾಂದ್ರೆ ಫೈರ್ ಅಂತ ಹೇಳ್ತೀವಿ. ಫೈರ್ ಅಂದ್ರೆ ಏನಿಲ್ಲ, ಅಗ್ನಿ ಅಂದ್ರೆ ಏನಿಲ್ಲ, ಅದೇ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ ಅಂತ ಅರ್ಥ. ಆ ವಿಶ್ವಶಕ್ತಿ ಅದರ ಮಧ್ಯದಲ್ಲಿ, ಸೊ ಹೇಳ್ಬೇಕಂದ್ರೆ ಅತ್ಯುನ್ನತವಾಗಿ ಸಂಗ್ರಹಣ ಆಗತ್ತೆ. ಆ ಶಕ್ತಿ ಎಲ್ಲ ಕಡೆ ಹರಿತಾ ಇರ್ತದೆ. ಆ ಶಕ್ತಿ ಏನೇ ನಮ್ಮ ಸುತ್ತಮುತ್ತ ಇರೋದ್ರು ಪ್ರತಿಯೊಂದು ಪ್ರಕಂಪನಗಳು, ಯಾವುದೇ ಹೇಳ್ಬೇಕಂದ್ರೆ ನಕಾರಾತ್ಮಕ ಕಂಪನಗಳನ್ನು ಸಹ ಸ್ವಚ್ಛಗೊಳಿಸ್ತದೆ. ಅಂತ ಅದ್ಭುತವಾದ ಕಟ್ಟಡ ಇದೆಲ್ಲ. ಇದನ್ನ ಪವಾಡಗಳು ಅನೇಕ. ಆದ್ರೆ ನಾವು ಒಂದೊಂದು ದಿವಸ ಒಂದು ಪವಾಡ ತಿಳ್ಕೊತ ಹೋಗೋಣ ಅಂತ. ಯಾಕಂದ್ರೆ ನಮ್ಮಲ್ಲಿ ನಂಬಿಕೆ ಆಗ್ಲಿ, ಅದರ ಹೇಳ್ಬೇಕಂದ್ರೆ ಸೈಂಟಿಫಿಕ್ ಆಗಿ, ಸಾಂಕೇತಿಕವಾಗಿ, ಶಾಸ್ತ್ರೀಯವಾಗಿ ಅದು ಏನೇನು ಮಾಡತ್ತೆ ಅಂತ ನಾವು ತಿಳ್ಕೊಂತ ಪ್ರತಿದಿನ ಮರಣ ಮಾಡ್ಕೊಂತ ಇದ್ರೆ ನಾವು ಇದನ್ನ ಉಪಯೋಗಿಸುವಂತ ಅವಕಾಶ ನಮಗೆ ಸಿಗತ್ತೆ. ಇಲ್ಲಾಂದ್ರೆ ನಾವು ಮರೆತೋದ್ ಗ್ಯಾರಂಟಿ. ಈ ಪ್ರಪಂಚದಲ್ಲಿ ಅನೇಕ ವಿಷಯಗಳಿದೆ, ನಮ್ಮ ದೃಷ್ಟಿ ಮರಳಿಸಕ್ಕೆ ಅನೇಕ ವಿಷಯಗಳಿದೆ. ಅದಕ್ಕೋಸ್ಕರ ಈ ಪಿರಮಿಡ್ ಅನ್ನೇ ನಾವು ಮರಿತಾ ಇರ್ತೀವಿ. ಪಿರಮಿಡ್ ಶಕ್ತಿ ಜೊತೆಗೆ ಪಿರಮಿಡ್ ಬಲಿಕೆಯನ್ನು ನಿತ್ಯವಾಗಿ ಮಾಡ್ಕೊಳ್ಳೋದು ಅತ್ಯುತ್ತಮವಾದ ವಿಷಯ ಅಂತ ಹೇಳ್ಬೋದು, ಅತ್ಯುತ್ತಮವಾದ ಪಾಲನೆ ಅಂತ ಹೇಳ್ಬೋದು. ಈಗ ಸಂಜಯ್ ಅಗರ್ವಾಲ್ ಅಂತ ಸೂರತ್ ಇದ್ದ ಅವರು ಯಾವ ರೀತಿಯಲ್ಲಿ ಪವಾಡದ ಅನುಭವಿಸಿದ್ದಾರೆ ಅಂದ್ರೂ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೊಂದು ಗವರ್ನಮೆಂಟ್ ಜೊತೆಗೆ ಒಂದು ಕೇಸ್ ನಡೀತಾ ಇತ್ತು. ಗವರ್ನಮೆಂಟ್ ಜೊತೆಗೆ ಏನಾಗ್ತಾ ಇತ್ತು, ಒಂದು ಕೇಸು ನಡೀತಾ ಇತ್ತು ಕೋರ್ಟ್ ಅಲ್ಲಿ. ಒಂದು 19 ಲಕ್ಷದ ಕೇಸು. ಅದೇನಂತಂದ್ರೆ ಅವ್ರಿಗೇನೋ ಟ್ಯಾಕ್ಸ್ ಏನೋ ಬಿಲ್ ಇರ್ತದೆ. ಮೋಸ್ಟ್ಲಿ ಅವರು ಟೆಕ್ಸ್ಟೈಲ್ ಮಿಲ್ ರನ್ ಮಾಡ್ತಾ ಇದ್ರು. ಅದು ಹೆವಿ ಲಾಸಸ್ ಅಲ್ಲಿ ರನ್ ಆಗ್ತಾ ಇತ್ತು. ಅವರ ಬಿಲ್ಡಿಂಗ್ ನೋಡಿದ್ರೆ ಈ ಸೌತ್ ವೆಸ್ಟ್ ಅಲ್ಲಿ ಏನಾಗ್ತಾ ಇತ್ತು, ಸೌತ್ ವೆಸ್ಟ್ ಅಲ್ಲಿ ಒಂಥರ ಆ ಪ್ಲಾಟ್ ಅಲ್ಲಿ ಈ ನಾರ್ತ್ ಏರಿಯಾದಲ್ಲಿ ಒಂಥರ ಬಿಲ್ಡಿಂಗ್ ಕಟ್ಟಿದ್ರು. ಸೌತ್ ವೆಸ್ಟ್ ಖಾಲಿ ಇತ್ತು. ಅಲ್ಲಿ ಏನೋ ಒಂದು ವಾಸ್ತು ದೋಷ ನಡೆದಿದೋ ಗೊತ್ತಿಲ್ಲ. ವಾಸ್ತು ದೋಷನೇ ಇರ್ಬೋದು. ಆದ್ರೆ ಆ ವಾಸ್ತು ದೋಷವನ್ನು ಕರೆಕ್ಟ್ ಮಾಡಕ್ಕೆ, ಅದು ತಿದ್ದುಪಡಿ ಮಾಡಕ್ಕೆ ಅವಕಾಶ ಈ ಪಿರಮಿಡ್ ಇಂದನೇ ಅವ್ರಿಗೆ ಲಭ್ಯವಾಗಿದೆ. ಅಲ್ಲೇನಾಯ್ತು, ಅವರ ಟೆಕ್ಸ್ಟೈಲ್ ಮಿಲ್ ರನ್ ಆಗ್ತಾ ಇತ್ತು, ಹೆವಿ ಲಾಸಸ್ ರನ್ ಆಗ್ತಾ ಇತ್ತು, ನಡ್ಸಕ್ಕೆ ಆಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಸೌತ್ ವೆಸ್ಟ್ ಅಲ್ಲಿ ಖಾಲಿ, ನಾರ್ತರ್ನ್ ಅಂತ ಇಲ್ಲ ಅಂದ್ರೆ ಒಂದು ಉತ್ತರ ಭಾಗದಲ್ಲಿ ಹೆವಿ ಬಿಲ್ಡಿಂಗ್ ಕಟ್ಟಿದ್ರು. ಆದ್ರೆ ಪ್ರಭಾವ ಇರ್ಬೋದು. ಆದ್ರೆ ಆ ರೀತಿಯಲ್ಲಿ ಆ ಗವರ್ಮೆಂಟ್ ಕೇಸ್ ಬಿದ್ದು ಅದರಿಂದ ತುಂಬಾ ಬಲಿತಾ ಇದ್ರು. ಈ ರೀತಿಯಲ್ಲಿರುವಾಗ ಪಿರಮಿಡ್ ವಾಸ್ತುವನ್ನು ಮಾಡ್ಕೊಂಡಿದ್ರು. ಪಿರಮಿಡ್ಸ್ ಒಂದು ಎಲ್ಲ ಮಾಡ್ಕೊಂಡಿದ ಮೇಲೆ ಇದು ಜಿತಿನ್ ಪಿರಮಿಡ್ಸ್ ಅಲ್ಲಿ ಸಿಗತ್ತೆ. ನಮ್ಮಲ್ಲಿ ಅನೇಕ 4-5 ಪಿರಮಿಡ್ಸ್ಗಳು ನಾವು ಮಾಡ್ತಾ ಇದ್ವಿ. ಅವೆಲ್ಲ ಅಂತ ಪಿರಮಿಡ್ಸ್ ತಗೊಂಡು ಇವ್ರು ಏನ್ ಮಾಡಿದ್ರು, ಸಂಜಯ್ ಅಗರ್ವಾಲ್ ಬಲ್ಸ್ಕೊಂಡಿದ್ರು. ಒಂದು ವಾರದಲ್ಲೇ ಅವ್ರಿಗೆ ಈ ಗವರ್ನಮೆಂಟ್ ಕೇಸು ಬಿದ್ದೋಗಿ ಇವ್ರಿಗೆ 19 ಲಕ್ಷ ಬರೋ ತರ ಆಯ್ತು. ಇದು ಯಾರೋ ಹೇಳಿದ್ರು, ಇದರ ಪಿರಮಿಡ್ ವಾಸ್ತು ಇದೆ, ಇದು ಕರೆಕ್ಷನ್ ಮಾಡ್ಕೊಳ್ಳಿ, ತಿದ್ದುಪಡಿ ಮಾಡ್ಕೊಳ್ಳಿ. ಇವ್ರು ಹೋಗಿ ಅದು ಬಲ್ಸ್ಕೊಂಡಿದ್ರು. ಬಲ್ಸ್ಕೊಂಡಿದ ಮೇಲೆ ಒಂದು ವಾರಕ್ಕೆ ಅವ್ರಿಗೆ ಈ ಫಲಿತ ಸಿಕ್ತು. 19 ಲಕ್ಷ ವಾಪಸ್ ಬಂತು. ಗವರ್ನಮೆಂಟ್ ಕೇಸು ಬಿದ್ದೋಗಿ ಇವರು ಗೆದ್ದಿದ್ರು. ಈ ರೀತಿಯಲ್ಲಿ ಆಯ್ತು. ಸೊ ಹೀಗ ಇರುವಾಗ ಇದಾದ್ಮೇಲೆ ಏನಾಯ್ತು, ಕೆಲವೇ ತಿಂಗಳಲ್ಲಿ ಆ ಟೆಕ್ಸ್ಟೈಲ್ ಮಿಲ್ಲು ಸೊ ಒಂದು ಅದ್ಭುತವಾದ ರೀತಿಯಲ್ಲಿ ನಡೀತಾ ಇತ್ತು. ಕೆಲಸ ಚೆನ್ನಾಗಿ ನಡೀತಾ ಇತ್ತು. ಅನೇಕ ಪ್ರಾಫಿಟ್ಸ್ಗಳು ಬರೋಷ್ಟು ಶುರು ಆಯ್ತು. ಅವ್ರು ಏನೇನು ಸಾಲಗಳಿತ್ತು ಎಲ್ಲ ಸಾಲಗಳು ತೀರಿಸುವಂತ ಅವಕಾಶ ಅವ್ರಿಗೆ ಸಿಕ್ತು. ಸೊ ಇದು ಒಂದು ಪವಾಡದ ಸ್ಟೋರಿ ನಡೆದಿರೋ ಘಟನೆ. ಅದು ಸಂಜಯ್ ಅಗರ್ವಾಲ್ ಸೂರತ್ ಇಂದ. ಇವರು ಈ ರೀತಿಯಲ್ಲಿ ಹೇಳಕ್ಕೆ ನಮ್ಗೆ ಅವರ ಅನುಭವ ಹಂಚ್ಕೊಂಡಿದ್ದಾರೆ. ಇದು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿನೂ ಈ ಪಿರಮಿಡ್ಗಳ ಪಾತ್ರೆ ಹೆಚ್ಚು ಮಾಡ್ಕೊಳ್ಳೋಣ. ಸೊ ಗೊತ್ತಿರೋದು ಹಾಗೆ ಇಟ್ಕೊಳ್ಳೋದಲ್ಲ, ಅದು ಅನುಭವಿಸ್ಬೇಕು, ಅದನ್ನು ಪಾಲನೆ ಮಾಡಬೇಕು. ಪಾಲನೆ ಮಾಡುವಾಗ ಅದರ ಫಲಿತಾಂಶ ಸಿಗತ್ತೆ. ಅಭ್ಯಾಸ ಮಾಡುವಾಗ ಅಭ್ಯಾಸದ ಫಲಿತನೂ ಸಿಗ್ತಾ ಇರ್ತದೆ ಅಂತ ನಾವು ಅರ್ಥ ಮಾಡ್ಕೊಂತ ಸೊ ಇವತ್ತಿನ ಈ ಪವಾಡದ ಕತೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಪ್ರತಿದಿನ ಪಿರಮಿಡ್ ಶಕ್ತಿ, ಅದರ ಪವರ್ ಏನು ಅನ್ನೋದನ್ನ ನೀವು ಕಿರು ಸಂದೇಶವನ್ನ ಕೊಡ್ತಾ ಇದ್ದೀರಾ. ಈಗಾಗ್ಲೇ ಇವತ್ತಿಗೆ 3ನೇ ದಿನ. ತುಂಬಾ ಕೃತಜ್ಞತೆಗಳು ಗುರುಜಿ.
ಥ್ಯಾಂಕ್ ಯು. ಗುರುಜಿ. ರೈಟ್. ಗುರುಜಿ, ಕಾರ್ಯಕ್ರಮ ಸಂಪನ್ನ ಮಾಡೋದು. ರೈಟ್. ಓಕೆ ಮಾಸ್ಟರ್ಸ್, ಇವತ್ತಿನ ಧ್ಯಾನ ಯೋಗ ಅದ್ಭುತವಾದ ಜ್ಞಾನವನ್ನು ತಿಳಿಸಿಕೊಟ್ಟಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಗಳು. ಹಾಗೆ ಇಲ್ಲಿಯವರೆಗೂ ಝೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಮಾಸ್ಟರ್ಸ್ಗೂ ಹಾಗೂ ಯೂಟ್ಯೂಬ್ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಉತ್ತಮ ಆಲೋಚನೆ, ಪಾಲನೆ ಹಾಗೂ ಔಷಧರಹಿತ ಜೀವನ ನಮ್ಮದಾಗಿದೆ. ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಓ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಎಲ್ಲರೂ ಧನ್ಯವಾದಗಳು. ನಮಸ್ತೆ.